ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ ಈ ಮನುಷ್ಯರನ್ನ ಜೀವಿಗಳು ಮತ್ತೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಮೇಜು ಕುರ್ಚಿ ಬೋರ್ಡ್ಗಳನ್ನ ನಿರ್ಜೀವಿಗಳು ಅಂತ ಯಾಕೆ ಕರೀತಾರೆ ಅಂತ? ಈ ಜೀವಿಗಳನ್ನ ನಿರ್ಜೀವಿಗಳಿಂದ ಬೇರ್ಪಡಿಸುವಂತಹ ಕ್ರಿಯೆಗಳಿಗೆ ನಾವು ಜೀವ ಪ್ರಕ್ರಿಯೆಗಳು ಅಂತೀವಿ. ಹಾಗಾದ್ರೆ ಯಾವ್ಯಾವ ಜೀವ ಪ್ರಕ್ರಿಯೆಗಳಿವೆ ಈಗ ಅನ್ನೋದನ್ನ ನಾವು ನೋಡೋಣ. ಮೊದಲನೇದಾಗಿ ಪೋಷಣೆ, ಎರಡನೇದಾಗಿ ವಿಸರ್ಜನೆ, ಮೂರನೇದಾಗಿ ಉಸಿರಾಟ ಮತ್ತೆ ನಾಲ್ಕನೇದಾಗಿ ಜೀರ್ಣಕ್ರಿಯೆ. ಈ ಎಲ್ಲ ಪ್ರಕ್ರಿಯೆಗಳು ಜೀವಿಗಳನ್ನ ನಿರ್ಜೀವಿಗಳಿಂದ ಬೇರ್ಪಡಿಸ್ತವೆ. ನಾವೀಗ ಮೊದಲನೇದಾಗಿ ಪೋಷಣೆಯಿಂದ ಪ್ರಾರಂಭ ಮಾಡೋಣ. ಪೋಷಣೆ, ಜೀವಿಗಳು ಆಹಾರ ಸೇವಿಸುವಂತಹ ಕ್ರಿಯೆನ ನಾವು ಏನಂತ ಕರಿತೀವಿ ಅಂತ ನಿಮಗೆ ಗೊತ್ತಿದ್ಯಾ? ಅದನ್ನೇ ನಾವು ಪೋಷಣೆ ಅಂತ ಕರಿತೀವಿ. ಈ ರೀತಿ ಎಲ್ಲ ಪ್ರಾಣಿಗಳು ಒಂದೇ ರೀತಿಯ ಆಹಾರವನ್ನು ಸೇವಿಸೋದಿಲ್ಲ. ಆದ್ದರಿಂದ ಒಂದೇ ರೀತಿಯ ಪೋಷಣೆ ಇರೋದಿಲ್ಲ. ಯಾವ ರೀತಿಯ ಪೋಷಣೆ ಇರ್ತವೆ ಅಂದರೆ ಪೋಷಣೆಯಲ್ಲಿ 3 ವಿಧಗಳಿರ್ತವೆ. ಮೊದಲನೇದಾಗಿ ಸ್ವಪೋಷಕ ರೀತಿಯ ಪೋಷಣೆ, ಎರಡನೇದಾಗಿ ಪರಪೋಷಕ ರೀತಿಯ ಪೋಷಣೆ, ಮೂರನೇದಾಗಿ ಸಾಫ್ರೋಫೈಟಿಕ್ ರೀತಿಯ ಪೋಷಣೆ. ನಾವೀಗ ಮೊದಲನೇದಾಗಿ ಸ್ವಪೋಷಕ ರೀತಿಯ ಪೋಷಣೆಯಿಂದ ಕಲ್ತ್ಕೊಳ್ಳೋಣ. ಸ್ವ ಅಂದ್ರೇನು? ಸ್ವ ಅಂದರೆ ತನ್ನಿಂದ ತಾನೇ. ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾವೋ ಅಂತಹ ಜೀವಿಗಳಿಗೆ ನಾವು ಸ್ವಪೋಷಕ ಪೋಷಣೆಯನ್ನು ಹೊಂದಿರತಕ್ಕಂತಹ ಜೀವಿಗಳು ಅಂತ ಕರಿತೀವಿ. ಉದಾಹರಣೆಗೆ ಎಲ್ಲ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಮೂಲಕ ತಯಾರಿ ಮಾಡ್ಕೊಳ್ತವೆ. ಈಗ ನಾವು ಹಸಿರು ಸಸ್ಯಗಳು ಹೇಗೆ ದ್ಯುತಿಸಂಶ್ಲೇಷಣಾ ಪ್ರಕ್ರಿಯೆಯನ್ನು ನಡೆಸುತ್ತವೆ ಎಂಬುದನ್ನು ತಿಳ್ಕೊಳ್ಳೋಣ. ಈ ಹಸಿರು ಸಸ್ಯಗಳಿಗೆ ದ್ಯುತಿಸಂಶ್ಲೇಷಣಾ ಕ್ರಿಯೆಯನ್ನು ನಡೆಸಲು ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಅವಶ್ಯಕತೆ ಇರುತ್ತೆ. ವಾತಾವರಣದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಅನ್ನು ಸಸ್ಯದಲ್ಲಿರುವ ಪತ್ರರಂಧ್ರಗಳು ಹೀರ್ಕೊಳ್ತವೆ. ಸಸ್ಯಗಳ ಬೇರುಗಳು ನೀರನ್ನು ಹೀರ್ಕೊಳ್ತವೆ. ಸೂರ್ಯನ ಬೆಳಕು ಸೂರ್ಯನಿಂದ ದೊರೆಯುತ್ತೆ. ಇವುಗಳ ಜೊತೆಗೆ ಕ್ಲೋರೋಫಿಲ್ ಎಂಬ ಹಸಿರು ಬಣ್ಣದ ವರ್ಣದ್ರವ್ಯವೂ ಬೇಕು. ಅದು ಎಲ್ಲ ಹಸಿರು ಬಣ್ಣದ ಸಸ್ಯಗಳಲ್ಲೂ ಕೂಡ ಮುಖ್ಯವಾಗಿ ಇದ್ದೇ ಇರುತ್ತದೆ. ಹಾಗಾದ್ರೆ ಈ ದ್ಯುತಿಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ನಮಗೆ ಕೊನೆಯದಾಗಿ ಏನು ದೊರೆಯುತ್ತೆ? ಅದೇ ಆಹಾರ. ಈ ಆಹಾರ ಗ್ಲೂಕೋಸ್ ರೂಪದಲ್ಲಿರುತ್ತೆ. ನಂತರ ಈ ಗ್ಲೂಕೋಸ್ ಪರಿವರ್ತನೆಯಾಗಿ ಪಿಷ್ಟವು ನಮಗೆ ದೊರೆಯುತ್ತೆ. ಈ ಪ್ರಕ್ರಿಯೆಯಲ್ಲಿ ಸಸ್ಯಗಳು ಆಕ್ಸಿಜನ್ ಅನ್ನ ಉಪ ಉತ್ಪನ್ನವಾಗಿ ಉತ್ಪತ್ತಿ ಮಾಡುತ್ತೆ. ಈ ಆಕ್ಸಿಜನ್ ನಮಗೆ ಬದುಕಲು ತುಂಬಾ ಅವಶ್ಯಕವಾಗಿದೆ. ಈಗ ನಾವು ಮಾನವರಲ್ಲಿ ಪೋಷಣೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೋಡೋಣ. ಮಾನವರಲ್ಲಿ ಪೋಷಣೆ, ಈ ಅಲಿಮೆಂಟರಿ ಕೆನಾಲ್ ಕಾಲುವೆಯು ಉದ್ದದ ಒಂದು ಕೊಳವೆಯಾಕಾರದ ಬಾಯಿಂದ ಗುದದ್ವಾರದವರೆಗೆ ಇರುವಂತಹ ಕಾಲುವೆಯಾಗಿದೆ. ನಾವು ತಿಂತಕ್ಕಂತಹ ಆಹಾರವು ಮೊದಲಿಗೆ ಸಂಕೀರ್ಣ ರೂಪದಲ್ಲಿರುತ್ತೆ. ಈ ರೀತಿ ಸಂಕೀರ್ಣವಾದ ಆಹಾರದ ಕಣಗಳು ವಿಭಜಿಸಿ ಸರಳ ರೂಪಕ್ಕೆ ಬರಬೇಕು. ಈ ಸರಳ ರೂಪಕ್ಕೆ ಬಂದ ಮೇಲೆ ಆ ಪ್ರಕ್ರಿಯೆಯನ್ನು ನಾವೇನಂತೀವಿ ಅಂದರೆ ಜೀರ್ಣ ವ್ಯವಸ್ಥೆ ಅಂತ ಕರಿತೀವಿ. ಈ ಜೀರ್ಣಕ್ರಿಯೆಯು ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಈ ಜೀರ್ಣಕ್ರಿಯೆಯು ಮೊದಲಿಗೆ ಬಾಯಿಂದ ಪ್ರಾರಂಭವಾಗುತ್ತೆ. ಬಾಯಲ್ಲಿರ್ತಕ್ಕಂತಹ ಹಲ್ಲುಗಳು ಆಹಾರವನ್ನು ಅಗಿದು ಒಂದೇ ರೀತಿಯ ವಿನ್ಯಾಸವಿರ್ತಕ್ಕಂತಹ ಕಣಗಳನ್ನಾಗಿ ಮಾಡುತ್ತದೆ. ಈ ಲಾಲಾರಸ ಗ್ರಂಥಿಯಿಂದ ಲಾಲಾರಸವು ಈ ಕಣಗಳ ಜೊತೆ ಬೆರೆತು ಅದರಲ್ಲಿರ್ತಕ್ಕಂತಹ ಅಮೈಲೇಸ್ ಎಂಬ ಕಿಣ್ವವು ಪಿಷ್ಟವನ್ನು ವಿಭಜಿಸಿ ಸಕ್ಕರೆಯನ್ನ ಬಿಡುಗಡೆ ಮಾಡ್ತದೆ. ನಂತರ ಬಾಯಿಂದ ಆಹಾರವು ಅನ್ನನಾಳಕ್ಕೆ ಹೋಗುತ್ತದೆ. ಈ ಅನ್ನನಾಳವು ಲಯಬದ್ಧವಾಗಿ ಸಂಕುಚನ ಮತ್ತು ವಿಕಸನಗಳನ್ನು ಉಂಟು ಮಾಡುವುದರಿಂದ ಆಹಾರವು ಜಠರಕ್ಕೆ ಒಯ್ಯಲ್ಪಡುತ್ತದೆ. ಅಂದರೆ ಆಹಾರವು ಅನ್ನನಾಳದಿಂದ ಜಠರಕ್ಕೆ ಬರುತ್ತದೆ. ಜಠರವು ಒಂದು ದೊಡ್ಡ ಅಂಗವಾಗಿದ್ದು ಆಹಾರವು ಪ್ರವೇಶಿಸಿದಾಗ ಹಿಗ್ಗುತ್ತದೆ. ಜಠರದ ಸ್ನಾಯಕ ಗೋಡೆಗಳು ಹೆಚ್ಚಿನ ಪಚನ ರಸಗಳೊಂದಿಗೆ ಆಹಾರವನ್ನು ಮಿಶ್ರಣ ಮಾಡುತ್ತದೆ. ಜಠರದಲ್ಲಿ 3 ರೀತಿಯ ವಸ್ತುಗಳು ಉತ್ಪತ್ತಿಯಾಗುತ್ತದೆ. ಮೊದಲನೇದಾಗಿ ಹೈಡ್ರೋಕ್ಲೋರಿಕ್ ಆಮ್ಲ, ಎರಡನೇದಾಗಿ ಪೆಪ್ಸಿನ್ ಮತ್ತು ಮೂರನೇದಾಗಿ ಲೋಳೆ. ಈಗ ನಾವು ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಪ್ರಾರಂಭ ಮಾಡೋಣ. ಇದೊಂದು ದುರ್ಬಲ ಆಮ್ಲವಾಗಿದ್ದು
ಜಠರಕ್ಕೆ ಬರುವಂತಹ ಸಣ್ಣ ಬ್ಯಾಕ್ಟೀರಿಯಾಗಳನ್ನ ಕೊಂದು ಅಲ್ಲಿ ಆಮ್ಲೀಯತೆ ಇರುವಂತೆ ಮಾಡುತ್ತದೆ. ಎರಡನೇದಾಗಿ ಪೆಪ್ಸಿನ್. ಇದು ಪ್ರೋಟೀನ್ ಅನ್ನು ಜೀರ್ಣಿಸುತ್ತದೆ. ಮೂರನೇದಾಗಿ ಲೋಳೆ ಅಥವಾ ಮ್ಯೂಕಸ್. ಲೋಳೆಯು ಜಠರದ ಗೋಡೆಗಳನ್ನು ಆಮ್ಲದ ಕ್ರಿಯೆಯಿಂದ ರಕ್ಷಿಸುತ್ತದೆ. ಈಗ ಆಹಾರವು ಜಠರದಿಂದ ಸಣ್ಣ ಕರುಳಿಗೆ ಬರುತ್ತದೆ. ಅಲಿಮೆಂಟರಿ ಕೆನಾಲ್ನ ಅತಿ ಉದ್ದವಾದ ಭಾಗವು ಸಣ್ಣ ಕರುಳಾಗಿರುತ್ತದೆ. ಅಂದರೆ ಈ ಅಲಿಮೆಂಟರಿ ಕೆನಾಲ್ ಕಾಲುವಿನಲ್ಲಿ ಅತಿ ಉದ್ದವಾದ ಭಾಗವೇ ಸಣ್ಣ ಕರುಳಾಗಿದೆ. ಇಲ್ಲಿ ಜೀರ್ಣಕ್ರಿಯೆ ಮುಕ್ತಾಯಗೊಳ್ಳುತ್ತದೆ. ಯಕೃತ್ನಿಂದ ಇದು ಪಿತ್ತರಸವನ್ನು ಪಡೆದು ಕೊಬ್ಬನ್ನು ಒಡೆದು ಚೂರು ಮಾಡುತ್ತದೆ. ಮೆದೋಜೀರಕವು ಮೆದೋಜೀರಕ ರಸವನ್ನು ಸ್ರವಿಸುತ್ತದೆ. ಇದು ಅನೇಕ ಕಿಣ್ವಗಳನ್ನು ಹೊಂದಿದೆ. ಅವು ಪ್ರೋಟೀನ್ ಅನ್ನು ಜೀರ್ಣಿಸುವ ಟ್ರಿಪ್ಸಿನ್ ಮತ್ತು ಲಿಪಿಡ್ಸ್ಗಳನ್ನು ಜೀರ್ಣಿಸುವ ಲೈಪೇಸ್. ಹೀಗೆ ಜೀರ್ಣಗೊಂಡ ಆಹಾರವು ಹೀರಿಕೊಳ್ಳುವ ಕ್ರಿಯೆಯಿಂದ ರಕ್ತಕ್ಕೆ ಸೇರುತ್ತದೆ. ಸಣ್ಣ ಕರುಳಿನ ಒಳಗೋಡೆಗಳು ವಿಲ್ಲೈಗಳೆಂಬ ಅಸಂಖ್ಯಾತ ಬೆರಳಿನಂತಹ ರಚನೆಗಳನ್ನು ಹೊಂದಿರುತ್ತವೆ. ಈ ವಿಲ್ಲೈಗಳು ಆಹಾರವನ್ನು ಹೀರಿಕೊಳ್ಳಲು ಬೇಕಾದಂತಹ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತವೆ. ಹೀರಿಕೆಯಾಗದ ಆಹಾರದ ಎಲ್ಲಾ ಭಾಗವು ದೊಡ್ಡ ಕರುಳಿಗೆ ಬರುತ್ತದೆ. ಇದರಲ್ಲಿರುವ ನೀರನ್ನು ಸಂಪೂರ್ಣವಾಗಿ ಹೀರಿಕೊಂಡು ಉಳಿದ ಪದಾರ್ಥಗಳನ್ನು ಗುದದ್ವಾರದ ಮೂಲಕ ಹೊರಹಾಕಲ್ಪಡುತ್ತೆ. ಅಂದರೆ ಅದರಲ್ಲಿರ್ತಕ್ಕಂಥ ಎಲ್ಲ ನೀರನ್ನ ಹೀರ್ಕೊಂಡು ಮಿಕ್ಕಿರ್ತಕ್ಕಂಥ ತ್ಯಾಜ್ಯಗಳನ್ನ ಗುದದ್ವಾರದ ಮೂಲಕ ಹೊರ ಹಾಕುತ್ತೆ. ನಂತರ ಈಗ ನಾವು ಮುಂದೆ ಚರ್ಚಿಸಬೇಕಾದ ವಿಷಯ ಉಸಿರಾಟ. ನೀವು ಗಾಳಿ ಇಲ್ಲದೆ ಬದುಕ್ತೀರಾ? ಇಲ್ಲ. ನೀವು ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಗಳನ್ನ ಮಾಡೇ ಇರ್ತೀರ. ಆದರೆ ಇದು ನಿಮಗೆ ಗಮನಕ್ಕೆ ಬರೋದಿಲ್ಲ. ಉಚ್ಛ್ವಾಸ ಅಂದರೆ ಜೋರಾಗಿ ಉಸಿರನ್ನು ತಗೋತೀರ ತಾನೇ, ಅದನ್ನೇ ನಾವು ಉಚ್ಛ್ವಾಸ ಅಂತೀವಿ. ಹಾಗೆ ರೀ ನಾವು ಉಸಿರನ್ನ ಬಿಡ್ತೀವಿ ತಾನೇ, ಅದನ್ನೇ ನಾವು ನಿಶ್ವಾಸ ಅಂತೀವಿ. ಈ ಬಹುದೊಡ್ಡ ಕ್ರಿಯೆ ನಡೆದ್ರೂ ಕೂಡ ನಮಗಿದು ಅರಿವಿಗೆ ಬರೋದಿಲ್ಲ. ನಾವು ಆಮ್ಲಜನಕವನ್ನು ತಗೊಳ್ತೀವಿ ಮತ್ತು ಇಂಗಾಲದ ಡೈಆಕ್ಸೈಡನ್ನು ಬಿಡ್ತೀವಿ. ಇದು ನಮ್ಮ ಗಮನಕ್ಕೆ ಬರದೇ ಇರೋ ಥರ ನಡೆಯುತ್ತೆ. ನಂತರ ಈಗ ನಾವು ಉಸಿರಾಟದ ಪ್ರಕ್ರಿಯೆಯನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಮಾನವನ ಉಸಿರಾಟದ ಅಂಗವು ಶ್ವಾಸಕಾಂಗ ವ್ಯೂಹವು ಹೇಗಿದೆ ಎಂಬುದನ್ನು ಈಗ ನಾವು ನೋಡೋಣ. ಉಸಿರಾಟದ ಮುಖ್ಯ ಅಂಗಗಳಾದ ಶ್ವಾಸಕೋಶಗಳು ಪಕ್ಕೆಲುಬಿನ ಮೂಳೆಗಳ ಒಳಗೆ ಸುರಕ್ಷಿತವಾಗಿರುತ್ತವೆ. 2 ಶ್ವಾಸಕೋಶಗಳಿವೆ. ಉಸಿರಾಟದ ಪ್ರಕ್ರಿಯೆಯು ಮೊದಲನೇದಾಗಿ ಮೂಗಿನಿಂದ ಪ್ರಾರಂಭವಾಗುತ್ತೆ. ಮೂಗಿನ 2 ಒಳ್ಳೆಗಳಿಂದ ನಾವು ಗಾಳಿಯನ್ನು ತಗೊಳ್ತೀವಿ. ನಿಮಗೆಲ್ಲ ಗೊತ್ತಿದೆ ಅಲ್ವಾ, ನಾವು ಮೂಗಿಂದನೇ ಉಸಿರಾಡ್ತೀವಿ ಅಂತ. ಮೊದಲು ಮೂಗಿಂದ ಉಸಿರನ್ನು ತಗೊಂಡು ಮತ್ತೆ ಆ ಗಾಳಿ ನಮಗೆ ಗಂಟಲ ಬಳಿ ಹೋಗುತ್ತೆ. ಈ ಗಂಟಲ ಕುಳಿಗಳ ಬಳಿ ಮೂಲಕ ಪ್ರವೇಶ ಮಾಡುತ್ತೆ. ಇದು ಗಾಳಿ ಮತ್ತು ಆಹಾರ ಒಳ ಹೋಗಕ್ಕೆ ಇರ್ತಕ್ಕಂಥ ಒಂದೇ ಒಂದು ದ್ವಾರವಾಗಿದೆ. ನಂತರ ಗಾಳಿಯು ಧ್ವನಿಪೆಟ್ಟಿಗೆಯ ಮುಖಾಂತರ ಶ್ವಾಸನಾಳಕ್ಕೆ ಬರುತ್ತದೆ. ಈ ಶ್ವಾಸನಾಳದ ಮೂಲಕ ಶ್ವಾಸನಳಿಕೆಗೆ ಬರುತ್ತದೆ. ನಂತರ ಶ್ವಾಸನಳಿಕೆಗಳಿಂದ ಗಾಳಿಯು ಗಾಳಿ ಚೀಲಗಳಿಗೆ ಬರುತ್ತದೆ. ಈ ಗಾಳಿ ಚೀಲಗಳು ರಕ್ತನಾಳಗಳ ವಿಶಾಲ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಇಲ್ಲಿ ಅನೇಕ ಅನಿಲಗಳ ವಿನಿಮಯ ಕಾರ್ಯ ನಡೆಯುತ್ತೆ. ನಾವೀಗ ಮುಂದಿನ ಜೀವಕ್ರಿಯೆ ಬಗ್ಗೆ ಅಭ್ಯಾಸ ಮಾಡೋಣ. ಮನುಷ್ಯರಲ್ಲಿ ಸಾಗಾಣಿಕೆ ಬಗ್ಗೆ ತಿಳ್ಕೊಳ್ಳೋಣ. ರಕ್ತವು ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶ. ಈ ರಕ್ತವೇ ಆಹಾರ, ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳನ್ನು ನಮ್ಮ ದೇಹದಲ್ಲಿ ಸಾಗಾಣಿಕೆ ಮಾಡುತ್ತೆ. ರಕ್ತದ ಘಟಕಗಳು ಯಾವುದೆಂಬುದು ನಿಮಗೆ ಗೊತ್ತಿದೆಯಾ? ಹಾಗಾದ್ರೆ ಅವ್ಯಾವು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ರಕ್ತದ ಘಟಕಗಳಲ್ಲಿ 2 ವಿಧಗಳಿದ್ದಾವೆ. ಹಾಗಾದ್ರೆ ಯಾವುವು 2 ವಿಧಗಳು? ಅವು ದ್ರವ ಘಟಕ ಮತ್ತು ಕೋಶೀಯ ಘಟಕ. ದ್ರವ ಘಟಕ ಪ್ಲಾಸ್ಮಾ ಎಂಬ ದ್ರವ ಮಾಧ್ಯಮದಲ್ಲಿ ಜೀವಕೋಶಗಳು ನಿಲಂಬಿತ ಸ್ಥಿತಿಯಲ್ಲಿರ್ತವೆ. ಎರಡನೇದಾಗಿ ಕೋಶೀಯ ಘಟಕಗಳು. ಇದರಲ್ಲಿ RBC ಎಂದರೆ ಕೆಂಪು ರಕ್ತ ಕಣಗಳು, WBC ಎಂದರೆ ಬಿಳಿ ರಕ್ತ ಕಣಗಳು
ಮತ್ತು ಕಿರುಬೆಲ್ಲೆಗಳು ಅಂದರೆ ಥ್ರಾಂಬೋಸೈಟ್ಗಳು. ಹೀಗೆ ನಿಮಗೆ ಗೊತ್ತಾಗಿದೆ ರಕ್ತ ಒಂದು ಸಾಗಾಣಿಕಾ ದ್ರವ ಅಂತ. ಹಾಗಾದರೆ ಈ ರಕ್ತ ಏನನ್ನ ಸಾಗಣೆ ಮಾಡುತ್ತೆ? ಈ ರಕ್ತವು ಅನಿಲಗಳಾದ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಯುಕ್ತ ತ್ಯಾಜ್ಯ ವಸ್ತುಗಳು ಮತ್ತು ಲವಣ ಇತ್ಯಾದಿಗಳನ್ನು ಕೂಡ ಸಾಗಣೆ ಮಾಡುತ್ತೆ. ನಾವೀಗ ಮಾನವನ ಹೃದಯದ ಬಗ್ಗೆ ಚರ್ಚೆ ಮಾಡೋಣ. ಈ ಮಾನವನ ಹೃದಯವು ಸದಾಕಾಲ ಅಂದರೆ ದಿನದ 24 ಗಂಟೆ ಕೂಡ ಕೆಲಸ ಮಾಡುತ್ತೆ. ಇದು ನಾವು ಬದುಕಿರುವಂತೆ ಕೂಡ ಮಾಡುತ್ತೆ. ಈ ದಿನದ 24 ಗಂಟೆ ಕೆಲಸ ಮಾಡಿದ್ರೂ ಕೂಡ ಈ ಹೃದಯಕ್ಕೆ ಸುಸ್ತಾಗೋದಿಲ್ಲ. ಹಾಗಾದ್ರೆ ಯಾಕೆ ಸುಸ್ತಾಗೋದಿಲ್ಲ? ಈ ಹೃದಯವು ಸ್ನಾಯುವಿನಿಂದ ಆದ ಒಂದು ಅಂಗವಾಗಿದ್ದು ಮುಷ್ಟಿಯಷ್ಟು ಮಾತ್ರ ದೊಡ್ಡದಿದೆ. ಇದು ಕೇವಲ ನಮ್ಮ ಮುಷ್ಟಿಯಷ್ಟು ಮಾತ್ರ ದೊಡ್ಡದಿರುತ್ತೆ. ಈ ಹೃದಯವು 2 ಬದಿ ಮತ್ತು 4 ಕೋಣೆಗಳನ್ನ ಒಳಗೊಂಡಿದೆ. ಆದ್ರಿಂದನೇ ಇಲ್ಲಿ ಶುದ್ಧ ಮತ್ತು ಅಶುದ್ಧ ರಕ್ತಗಳು ಮಿಶ್ರಣ ಆಗೋದಿಲ್ಲ ಮತ್ತು ದೇಹದಾದ್ಯಂತ ಸರಾಗವಾಗಿ ಚಲಿಸಲು ಅನುಕೂಲವಾಗುತ್ತದೆ. ಈಗ ನಾವು ಹೃದಯದಿಂದ ರಕ್ತವು ಹೇಗೆ ಪಂಪ್ ಆಗುತ್ತೆ ಅನ್ನೋದನ್ನ ಒಂದೊಂದು ಹಂತವಾಗಿ ಅಭ್ಯಾಸ ಮಾಡೋಣ. ದೇಹದ ವಿವಿಧ ಭಾಗಗಳಿಂದ ಅಶುದ್ಧವಾದ ರಕ್ತವು ಉಚ್ಚ ಮತ್ತು ನೀಚ ಅಭಿಧಮನಿಗಳಿಂದ ಬಲಹೃತ್ಕರ್ಣಕ್ಕೆ ಬರುತ್ತೆ. ಇದು ಸಂಕುಚಿಸಿದಾಗ ರಕ್ತವು ಬಲಹೃತ್ಕುಕ್ಷಿಗೆ ಬರುತ್ತೆ. ಅಶುದ್ಧ ರಕ್ತ ಬಲಹೃತ್ಕರ್ಣಕ್ಕೆ ಬರುತ್ತೆ. ಇದು ಸಂಕುಚಿಸಿದಾಗ ಬಲಹೃತ್ಕುಕ್ಷಿಗೆ ಬರುತ್ತೆ. ಇಲ್ಲಿಂದ ರಕ್ತವು ಶ್ವಾಸಕೋಶದ ಅಪಧಮನಿಗಳ ಮೂಲಕ ಶ್ವಾಸಕೋಶಕ್ಕೆ ಬರುತ್ತದೆ. ಇಲ್ಲಿ ರಕ್ತವು ಶುದ್ಧವಾಗಿ ಶ್ವಾಸಕೋಶದ ಅಭಿಧಮನಿಗಳ ಮೂಲಕ ಎಡಹೃತ್ಕರ್ಣಕ್ಕೆ ಬರುತ್ತೆ. ಎಡಹೃತ್ಕರ್ಣವು ಸಂಕುಚನವು ರಕ್ತವನ್ನು ಎಡಹೃತ್ಕಕ್ಷಿಗೆ ವರ್ಗಾಯಿಸುತ್ತದೆ. ಹೀಗೆ ಶುದ್ಧ ರಕ್ತವು ಇಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಸರಬರಾಜಾಗುತ್ತೆ. ಹೃದಯದಲ್ಲಿ 4 ಗೋಡೆಗಳು ಕೂಡ ಒಂದೇ ಸಮ ಆಗಿರೋದಿಲ್ಲ. ಯಾಕೆ 4 ಗೋಡೆಗಳು ಒಂದೇ ಸಮ ಆಗಿರೋದಿಲ್ಲ ಅಂದ್ರೆ ರಕ್ತವು ಇಲ್ಲಿಂದಲೇ